ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಓದುವಾಗ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು. ಪ್ರೀತಿಯ ದೇವಜನರೇ, ಸತ್ಯವೇದದಲ್ಲಿ ದಾವೀದನು ಗೋಲಿಯಾತನನ್ನ ಎದುರಿಸಿದ್ದನ್ನ ನಾವು ನೋಡ್ತೇವೆ. ಯಾಕಂದರೆ ದಾವೀದನಿಗೆ ಗೊತ್ತಿತ್ತು, ಗೋಲಿಯಾತನಿಗಿಂತ ದೊಡ್ಡವನು ನನ್ನ ದೇವರಿದ್ದಾರೆ ಎಂಬುದಾಗಿ. ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ನನ್ನೊಳಗಿದ್ದಾನೆ ಎಂಬುದಾಗಿ ದಾವೀದನು ಅರಿತಿದ್ದನು ಪ್ರಿಯರೇ. ಹಾಗೆ ಸೌಲನಲ್ಲಿ ಇದ್ದಂತ ದುರಾತ್ಮವನ್ನ ದಾವೀದನು ಸ್ತುತಿಯಿಂದಲೇ ಆರಾಧನೆಯಿಂದಲೇ ಬಿಡಿಸಿದ್ದನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇವತ್ತು ಸತ್ಯವೇದದಲ್ಲಿ ನಾವು ನೋಡುವ ಪ್ರಕಾರ ದೇವರಿಗೆ ಒಳಗಾಗಿರ್ರಿ, ಸೈತಾನನನ್ನ ಎದುರಿಸಿರಿ, ಆಗ ಸೈತಾನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ನೋಡ್ತೇವೆ. ಪ್ರೀತಿಯ ದೇವಜನರೇ, ಸೈತಾನನನ್ನ ಗದರಿಸಲಿಕ್ಕೆ ಕೇವಲ ದೇವರನ್ನ ಆರಾಧಿಸುವಂತಹ ಸ್ತುತಿಯಿಂದಲೇ ಸಾಧ್ಯ. ಸೈತಾನನನ್ನ ಎದುರಿಸಲಿಕ್ಕೆ ಕೇವಲ ದೇವರ ನಾಮವೇ ಮತ್ತು ಅನ್ಯ ಭಾಷೆಯೇ ಸಾಕು ಪ್ರಿಯರೇ. ಇವತ್ತು ಲೋಕದಲ್ಲಿ ಸೈತಾನನು ಎಷ್ಟೋ ಜನರ ಮೇಲೆ, ಎಷ್ಟೋ ಕುಟುಂಬದ ಮೇಲೆ ಆಳ್ವಿಕೆಯನ್ನ ಮಾಡುವಾಗ, ಜನರನ್ನ ನಿಂದಿಸುವಾಗ, ಜನರಿಗೆ ಅತಿ ಆಸೆಯನ್ನ ನೀಡುವಾಗ, ಸೈತಾನನು ತನ್ನ ಕೈಯಲ್ಲಿ ಜನರನ್ನ ಬಿಗಿ ಹಿಡಿದಿರುವಾಗ, ದೇವರ ಮಕ್ಕಳಾಗಿರುವಂತ ನಾವು ಕೇವಲ ಸ್ತುತಿಯಿಂದಲೇ, ಕೇವಲ ದೇವರ ಹೆಸರಿನಿಂದಲೇ ಸೈತಾನನನ್ನ ಗದರಿಸುವವರಾಗಬೇಕು ಪ್ರಿಯರೇ. ಯಾವಾಗ ನಾವು ದೇವರಲ್ಲಿ ಒಳಗಾಗುವಾಗ ಮಾತ್ರ ಸೈತಾನನನ್ನ ಗದರಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ದೇವರಲ್ಲಿ ಒಳಗಾಗಿರಿ, ದೇವರ ಮಾತನ್ನ ಕೇಳುವವರಾಗಿರಿ. ದೇವರಲ್ಲಿ ಯಾವಾಗಲೂ ಸ್ತುತಿ ಆರಾಧನೆ ಮಾಡುವಾಗ ಸೈತಾನನು ಕೂಡ ನಮ್ಮನ್ನ ಬಿಟ್ಟು ಹೋಗುವವನಾಗಿದ್ದಾನೆ ಪ್ರಿಯರೇ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೇನ್.